ಏನು ಮಾಡಕತ್ತೀವಿ? ಜುಮ್ಕ ಇದೆ ನೋಡ್ರಿ ಜುನ್ಕ ಅಂತೇಳಿ ಇಷ್ಟು ಮಾಡಿದ್ರೆ ರೆಡಿ ಜುನ್ಕ. ಇಲ್ಲ ಮಗನ ಬಿಟ್ಟು ಹೆಂಗೆ ಹೋಗೋದ ಇಷ್ಟು ಗೈಸ್ ಫೈನಲಿ ಟ್ರೈನ್ ಬಂತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ನೈಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ನಮ್ಮಪ್ಪ ನಮ್ಮವ್ವ ಎಲ್ಲ ಊರಿಗೆ ಹೋಗ್ತಾರೆ. ಸೊ ಈ ಬ್ಲಾಗ್ನ ಸ್ವಲ್ಪ ಲೇಟ್ ಆಗಿದೆ ನಾನು ಅಪ್ಲೋಡ್ ಮಾಡೋಕ್ಕೆ. ಸೊ ಇವತ್ತಿನ ಡೇ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಪೂರ್ತಿ ಬ್ಲಾಗಲ್ಲಿ ತೋರಿಸ್ತೀನಿ. ನಾನು ಸ್ವಲ್ಪ ಬೇಜಾರಂತೂ ಖಂಡಿತ ಇದೆ. ಬಿಕಾಸ್ 4-5 ಡೇಸಿಂದ ಆರಾಮಿದ್ರು, ಎಷ್ಟು ದಿನದಿಂದ ಬರ್ತಾರೆ ಅಂತ ಅದೇ ಅನ್ಕೊತಾ ಇದ್ದೆ. ಲಾಸ್ಟಿಗೆ ಫೈನಲ್ ಆಗಿ 4-5 ಡೇಸ್ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ. ಸೊ ಇವಾಗ ಅವರು ಊರಿಗೆ ಹೊರಡುವ ಟೈಮ್ ಆಯಿತು. ಸೊ ಬೆಳಗ್ಗೆ 5 o'clockಗೆ ಅಂದರೆ 4:30 ಆರ್ 4:45 ಎದ್ದು ಬೇಗ ಫ್ರೆಶ್ ಅಪ್ ಆಗಬೇಕು. ಸೊ 6:30 ಇರೋದು, 6:15 ಇರುತ್ತೆ ಟ್ರೈನು. ಸೊ ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಹೋಗಬೇಕು. ಸ್ವಲ್ಪ ಟೀ ಕುಡಿಯೋದಷ್ಟೇ ಇರುತ್ತೆ, ಏನು ಮನೇಲಿ ಮಾಡೋದಿರಲ್ಲ. ಸೊ ಹಾಗಾಗಿ ಆಲ್ರೆಡಿ ಇವತ್ತು ನಿದ್ದೆನೇ ಬರಲ್ಲ ನಮ್ಮಪ್ಪನಿಗೆ. ಸೊ ಬನ್ನಿ ಲೆಟ್ಸ್ ಗೋ. ಇವತ್ತಿನ ಡೇಲಿ ಏನೇನು ಮಾಡ್ತೀವಿ ನೆಕ್ಸ್ಟ್ ಅವ್ರು ಊರಿಗೆ ಹೊರಡುವ ಸಮಯ. ಸೊ ಬನ್ನಿ ಇವಾಗ ಏನೇನಾಗುತ್ತೆ ಅಂತೇಳಿ ನೋಡುವ. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಗೈಸ್ ಇವತ್ತು ನಮ್ಮವ್ವ ಅಡುಗೆ ಮಾಡ್ತಿದ್ದಾರೆ. ಯಾಕಂದ್ರೆ ಬಂದಾಗಿಂದ್ರೆ ನೀನು ಮಾಡ್ತಿದ್ದೆ ಅಡುಗೆನ, ಇವತ್ತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮವ್ವ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಡುಗೆನ ಏನು ಮಾಡ್ತಿದ್ದಾರೆ ಅಂತ ನೋಡುವ ಬನ್ನಿ. ಏನು ಮಾಡಕತ್ತೀವಿ? ಜುಮ್ಕ. ಈ ಜುನ್ಕ ಅಂದರೆ ಈ ಕಡೆ ತಿನ್ನೋದೇ ಇಲ್ಲ. ಜುನ್ಕ ಅಂದ್ರೆ ಏನು? ಜುಮ್ಕದ ಹೋಗೋದು ಇಷ್ಟ ಆಗಿರುತ್ತೆ, ನಮ್ಗೆ ಇಷ್ಟ ಅದ. ಏನಕ್ಕೆ ಮಾಡ್ತೀವ? ಕೊತ್ತಂಬರಿ, ಕರಿಬೇವ, ಜೀರಿಗೆ, ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ, ಅರಿಶಿನ ಪುಡಿ, ಸಾಸಿವೆ, ಎಣ್ಣೆ ಹಾಕಿ ಎಲ್ಲ ಒಗ್ಗರಣೆ ಕೊಡ್ದು ಕಡಲೆ ಹಿಟ್ಟು ಹಾಕಿ ತಿರುಗಾಡ್ದ ಅಷ್ಟೇ. ನಮ್ಮ ಕಡೆ ಮಾಡಲ್ಲ ಇದನ್ನು, ನೀವು ತಿನ್ನಂಗಿಲ್ಲ, ನೀವು ಮಾಡೋದು ಇಲ್ಲ. ಜುನ್ಕ ಅಂದರೆ ಏನಂತ ಕೇಳ್ತಾರೆ ನೋಡಿ ಮತ್ತೆ. ಹಾಂ, ಜುನ್ಕ ಅಂದ್ರೆ ನಮ್ಮ ಕಡೆಯಲ್ಲೆಲ್ಲ ಬುತ್ತಿ ಕಟ್ಟಕ್ಕೆಲ್ಲ ಇದನ್ನು ಮಾಡ್ತಾರಲ್ಲ ಇವು. ಬುತ್ತಿ ಕಟ್ಟಾಕ್ತಿದ್ದ ನಮ್ಮಲ್ಲಿ. ಬಂದ 3-4 ದಿನ ಹೆಂಗಾಯ್ತೋ ಗೊತ್ತಿಲ್ಲ, ಹೊಳೆ ಊರಿಗೆ ಹೊಂಟ್ಬಿಟ್ರಿ. ಏ ಬಿಡ ಗೊತ್ತಾತಂತ. ಬಟ್ ಇನ್ನೊಂದು 4 ದಿನ ಇದ್ದೀರಿ. ಮತ್ತೆ ಇರ್ಲಿ, ಇನ್ನೊಂದು 4 ದಿನ ಅಂತಂದ್ರೆ ಇರಾಕವಲ್ರಲ್ಲ. ಹಂಗಂತೇಳಿ ಊರಿಗೆ ಹೋಗೋದು. ಒಟ್ಟು ಹೆಂಗೋ ಒಂದು ಹೊಂಟು ಬಿಟ್ರಿ ಊರಿಗೆ ಅಷ್ಟ. ಊರಿಗೆ ಹೊಂಟು ಬಿಟ್ರಿ. ಮಿಕ್ಸಿಗೆ ಹಾಕೋಣ. ಓಕೆ, ಮಿಕ್ಸಿಗೆ ಹಾಕೋಣ ಬರ್ರಿ. ಜುನ್ಕ ಹೆಂಗೆ ಮಾಡ್ತಾರೆ ಅಂತೇಳಿ ತೋರಿಸ್ತೇನೆ ನಿಮಗೆ. ಮಿಕ್ಸಿಗೆ ಏನೇನು ಹಾಕ್ಬೇಕು? ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಸಕ್ಕರೆ ಹಾಕಿ ರುಬ್ಬೋದು. ವೆರಿ ಸಿಂಪಲ್. ಕೊಬ್ಬರಿ, ಮೆಣಸು, ಕೊತ್ತಂಬರಿ, ಸಾಲ್ಟು ಅಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ಒಂದು ಮಿಕ್ಸಿಗೆ ಹಾಕಿ ಗಿರ್ರ ಅನ್ಸ್ಕೊಂಬರೋಣ ಬರ್ರಿ ಇವಾಗ. ಆಮೇಲೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡುವ. ಇಷ್ಟ ಇದೆ ಮಿಕ್ಸಿಗೆ ಹಾಕೋದ? ಓಕೆ, ಲೆಟ್ಸ್ ಗೋ. ಇದನ್ನು ಮಾಡೋದು ಈಸಿ ಐತಿಲ್ಲ. ಜಸ್ಟ್ ಎಣ್ಣೆ ಹಾಕಿಬಿಟ್ಟು ಉಳ್ಳಾಗಡ್ಡಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಎಣ್ಣೆಗೆ ಫ್ರೈ ಮಾಡೋದು. ಹಾಂ, ಖಾರ ಮಾಡಾಕೈತೆ. ಸೊ ಅದಾದಮೇಲೆ ಮಿಕ್ಸಿಗೆ ಹಾಕಿರ್ತೀವಲ್ಲ, ಸೊ ಆವಾಗಲೇ ನೋಡಿದ್ರಲ್ಲ ಅವೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕಿರೋದನ್ನು ಈ ಎಣ್ಣೆಗೆ ಹಾಕೋದು. ಸೊ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿರೋದನ್ನ ನೀಟಾಗಿ ಹಸಿ ವಾಸನೆ ಹೋಗಬೇಕಿದು. ಸೊ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿರಿ. ಸೊ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹಸಿ ವಾಸನೆ ಹೋಗಬೇಕು. ಹಾಗೆ ನೀಟಾಗಿ ಫ್ರೈ ಮಾಡಿ. ನನ್ನ ಗಂಟ್ಲು ನೋವಾಗಿ ವಯಸ್ಸಂತೂ ಹೋಗಿಬಿಟ್ಟಿದೆ. ಗಂಟ್ಲು ಧ್ವನಿನ ಹೋಗ್ಬಿಟ್ಟೈತೆ. ಹೋಗ್ಬಿಟ್ಟೈತೆ. ನಾನೇ ಅಂತ ಗೊತ್ತಾಗಲ್ಲ.
ಅದಾದಮೇಲೆ ಇದಕ್ಕೆ ನೀರು ಹಾಕ್ಯಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಅರಿಶಿನ ಪುಡಿ ಆಮೇಲೆ ಹಾಕ್ಬೇಕನ್ನ? ಇಲ್ಲ, ಅವಾಗ ಹಾಕೋಕ್ಕಾರ ನಾನು. ಅರಿಶಿನ ಪುಡಿ ಯಾವಾಗಾದ್ರೂ ಹಾಕ್ಕೊಳ್ಳಿ, ಫ್ರೈ ಮಾಡ್ಬೇಕಾದ್ರೆ ಹಾಕ್ಕೊಳ್ಳಿ. ಬಟ್ ಇಲ್ಲಿ ನಮ್ಮವ್ವ ಇವಾಗ ನೀರು ಹಾಕಿ ಅದಾದಮೇಲೆ ಅರಿಶಿನ ಪುಡಿ ಹಾಕಿದ್ರು. ಸೊ ಇದು ಸ್ವಲ್ಪ ನೀಟಾಗಿ ಕುದಿಬೇಕು. ಅದಾದಮೇಲೆ ಏನು ಹಾಕ್ಬೇಕಂತ ಹೇಳ್ತೀನಿ. ಈ ಥರ ನೋಡಿ, ಹೆಣ್ಮಕ್ಳು ಟೇಸ್ಟ್ ನೋಡೋದು ಹೆಂಗಲ್ಲ, ಹೆಂಗೆ ನಮ್ಮ ಅದನ್ನು ತೋರಿಸ್ತಾಳೆ ನೋಡ್ರಿ. ಹಿಂಗೆ ಹಾಕೊಂಡು ಹಿಂಗೆ ನೋಡಿಬಿಡೋದು, ಟೇಸ್ಟ್ ಗೊತ್ತಾಗ್ಬಿಡ್ತೈತೇನು. ನಡೀರಿ, ಅದು ಕಮ್ಮಿ ಇರೋದೇನು ಸಾಲ್ಟ್. ಸೊ ಸಾಲ್ಟ್ ಹಾಕಿರಿ, ಸ್ವಲ್ಪ ಕುದೀಲಿ, ಅದರೊಳಗೆ ಏನು ಹಾಕ್ತಾರೆ ಅಂತೇಳಿ ನೋಡೋಣ ಆಮೇಲೆ. ಅದಾದಮೇಲೆ ಇದಕ್ಕೆ ಕಡ್ಲೆ ಹಿಟ್ಟು ಹಾಕಬೇಕು. ಕಡ್ಲೆ ಹಿಟ್ಟು ಹಾಕಿ ಈ ಥರ ನೀಟಾಗಿ ತಿರುವಾಡ್ಕೋಬೇಕು. ಅದು ಗಂಟಾಗ್ಲಾರ್ದಂಗೆ ನೀಟಾಗಿ ತಿರುವಾಡ್ಕೋಬೇಕು. ಇದಕ್ಕೆ ಜುನುಕ್ ಅಂತಾರೆ. ಸೊ ಇದು ಹಸಿ ಹಿಟ್ಟು ಇರುತ್ತಲ್ಲ, ನೀಟಾಗಿ ಕುದಿಬೇಕು ಇದರಲ್ಲಿ, ಒಗ್ಗರಣೆಯಲ್ಲಿ ನೀರಲ್ಲಿ. ನೋಡಿ ಕುದೀತಿದೆ ಚೆನ್ನಾಗಿ. ಸೊ ಇದೇ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ನೀಟಾಗಿ ತಿರುಗಿಸಿದ್ರೆ, ಇದು ಗಟ್ಟಿ ಹಾಕಬೇಕು ಸ್ವಲ್ಪ ನೀರಲ್ಲಿ ಕುದ್ದು ಹಿಟ್ಟು. ನಮ್ಮ ಅವ್ವಾಗ ಅಡುಗೆ ಮಾಡೋದ್ರ ಮೇಲೆ ಲಕ್ಷ ಅಂತಂತ ನಾನು ತಿಳ್ಕೊಂಡ್ರೆ ನಮ್ದು ಟ್ರೈನ್ ಹೊಂಟತೆ ಅಂತ ಯೋಚನೆ ಮಾಡೋಕತ್ಬಿಟ್ಟ. ನಾಳೆ ಇಷ್ಟೊತ್ತಲ್ಲಿ ಏನಂತಿರ್ತೀವಿ? ನಿದ್ದೆ ಮಾಡ್ತಿರ್ತಾರಂತ್ರಿ ಇವರು ಇಷ್ಟೊತ್ತಲ್ಲಿ. ಮಾಡ್ರಿ ಇಷ್ಟೊತ್ತಲ್ಲಿ ಎಲ್ಲಿದ್ದೀರಿ? ಇದನ್ನು ಅಡುಗೆ ಮಾಡೋಕೆ ನಮ್ಮವ್ವ ಅತ್ತಿನ ಕೇಳಾಕತ್ಬಿಟ್ಟ. ಅತ್ತಿ ಹಿಂಗೆ ಮಾಡ್ಲಾ, ಇಷ್ಟ ಸಾಕ, ಮತ್ತೆ ಹೆಂಗೆ ಮಾಡ್ಲಿ ಗೈಸ್? ಇದೆ ನೋಡ್ರಿ ಜುನ್ಕ ಅಂತೇಳಿ, ಇಷ್ಟು ಮಾಡಿದ್ರೆ ರೆಡಿ ಜುನ್ಕ. ಸೊ ನಾವಂತೂ ಮಾಡಲ್ಲ, ನಮ್ಮ ಬೆಳಗಾಂ ಕಡೆ ನಮ್ಮ ಮನೆಗೆ ಹಿಂಗೆ ಮಾಡ್ತಾರೆ. ಇದು ಸ್ಪೆಷಲ್, ನಮಗೂ ಇಷ್ಟ, ಬಟ್ ನಮ್ಮ ಮೈಗೆ ಇಷ್ಟ ಆಗಲ್ಲ ಇದು. ನಮ್ಮ ಧ್ವನಿ ನೋಡಿ ಯಾರು ಮಾತಾಡಿದಾರೋ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ, ನಾನೇ ಮಾತಾಡಿದ್ದು. ಬಟ್ ವಯಸ್ಸು ಹೋಗಿಬಿಟ್ಟಿದೆ, ಗಂಟ್ಲು ಪ್ರಭಾವ. ಫ್ರಿಜ್ಜಲ್ಲಿ ಇರೋ ಸ್ಪ್ರೈಟ್ನ ಕುಡಿದು ಪ್ರಭಾವ ಈ ಥರ ಬೇರಿದೆ ಧ್ವನಿಗೆ. ಇವು ಬಳಿ ಚೆಂದಾಗಿ ಅವನು ತೋರ್ಸು ಎಡ್ಡು ಕೈ ನೋಡ್ರಿ. ನಮ್ಮ ಆ ಕಡೆ ಕೈ. ಹಾಂ, ನಮ್ಮವ್ವ ಇವತ್ತು ಬಳಿ ಇಟ್ಕೊಂಬಂದಾಳ ನೋಡ್ರಿ. ಎಷ್ಟು ಬಳಿ? 220 ರೂಪಾಯಿ ಡಜನ್. ನಮ್ಮವ್ವ ರೊಕ್ಕದ ಯೋಚನೆ ಮಾಡಕತ್ತಾಳ. ಚಂದಾಗಿ ಅವನು ಇಲ್ಲಿ ಹೇಳ್ಬೇ ಸಾಕು. ಇರಲಿ ಬಿಡು. ಇವತ್ತು ಬಳಿ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮವ್ವ ಎಷ್ಟು ಬಳಿ ಹರಸಾಹಸ ಪಟ್ಟಾಳ ಅಂತೇಳಿ. ಸಾರಿ, ಸೆಲೆಕ್ಷನ್ ಒಂದು ಬಳಿ ಒಂದು, ಈ ರೀತಿ ಆಗಿದೆ ನಮ್ಮವನ ಕತೆ. ಸೆಲೆಕ್ಷನ್ ಮಾಡೋದ್ರಲ್ಲೇ 1 hour ಹೋಯಿತು. ನಮ್ಮವ್ಗ ಗ್ಯಾಸ್ ಆಫ್ ಮಾಡೋದು ಗೊತ್ತಾಗ್ತಿಲ್ಲ. ಈ ಕಡೆ ಕಟ್ ಅನ್ಬೇಕದು. ಯಸ್, ಇದು ಡೈರೆಕ್ಟ್ ಇರೋದು ಆಟೋಮೆಟಿಕ್. ಹೌದು, ನೀವು ಲೈಟ್ರ್ ಯೂಸ್ ಮಾಡ್ತೀರಿ, ನಮ್ಮದು ಡೈರೆಕ್ಟೇ ಇರೋದು ಗೈಸ್. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿ ರೆಡಿ ಇದೆ, ರೈಸು, ಸಾಂಬಾರು. ಸೊ ಇವಾಗ ಟೈಮ್ ಆಯಿತು, ಊಟ ಮಾಡಬೇಕು. ಹಾಂ, ಊಟಕ್ಕೆ ರೆಡಿ ಆಯಿತು. ಕಡ್ಲೆ ಹಿಟ್ಟಿನ ಜುನ್ಕ ಇವತ್ತೊಂದು ದಿನ ನಮ್ಮ ಅವನ ಕೈ ರುಚಿ ತಿನ್ನಬೇಕು. ಹೇಗಿದೆ ನೋಡಬೇಕು. ಮತ್ತು ನಮ್ಮ ಒಂದು ಕೈ ರುಚಿ ಎಷ್ಟು ದಿನ ಆದಮೇಲೆ ಮತ್ತೆ ತಿಂತೀನೋ ಗೊತ್ತಿಲ್ಲ. ಏನಂತೀರಿ ಮೇಡಮರ? ಅಂದ್ರೆ ಅಲ್ಲಿವರೆಗೂ ಕಾಯ್ಬೇಕನ್ನ ನಾವು? ಹೌದು ನೋಡ್ರಿ. ನೆಕ್ಸ್ಟ್ ಬರೋವರೆಗೂ ನನ್ನ ಕೈ ರುಚಿ ನೋಡೋಕ್ಕಾಗಲ್ವಂತೆ. ಇವಾಗಲೇ ಸಾಕಂತೇನ? ಅಂದರೆ ನಾವು ಬರ್ರಿ ಅಂತ ಹೇಳಲ್ಲನ? ನೀವು ಬರ್ತಾರೆ, ಯಾಕೆ ಮಾತು ನೋಡಲ್ಲ? ಅಲ್ಲಿವರೆಗೂ ನಿಮ್ಮ ರುಚಿ ಚಲೋ ಅದೇಳ್ಬೇ. ನಮಗೂ ಎಷ್ಟು ಖುಷಿ ಆಗ್ಯಾಳ ನೋಡ್ರಿ. ಓಕೆನಂದ್ರೆ ನಮಗೆ ನೋಡ್ರಿ, ಇನ್ನು ಮತ್ತೆ ನಾಳಿಂದ ನಾನೇ ಭಾಂಡೆ ತಿಕ್ಬೇಕು, ನಾನೇ ಕಸ ಹೊಡಿಬೇಕಂತ ನಂಗೆ ಬೇಜಾರಾಗಕತ್ತೈತಿ. ತಾ ನೋಡ್ರೆ ಊರಿಗೆ ಹೋಗ್ಕೇನಂತ. ಇರ್ಲಿಲ್ಲವ, ಹೋಗ್ರಿ ನಿಮ್ಮ ಊರಿಗೆ. ಮತ್ತೆ ಬರ್ತಿಲ್ಲ. ಇರಲಿ ಇನ್ನೀವು ಬರೋಕ್ರಿ. ಅಷ್ಟು ಖುಷಿ ಆಗೈತಿ ಊರಿಗೆ ಹೊಂಟೀನಿ ಅಂತ. ಇಲ್ಲ, ಮಗನ ಬಿಟ್ಟು ಹೆಂಗೆ ಹೋಗೋದ? ಅವ್ವ ಇಷ್ಟು ಛ ನಮ್ಮ ಹೋಗಿ ಇಷ್ಟು ಓಕೆ ರೇಗದೈತೆ ಅವನು ಆದ್ರೆ ನಂಗೆ ಬಿಟ್ಟು ಹೊಂಟ್ಬಿಟ್ಟ. ಇಲ್ಲ ಬೇಜಾರು. ಬಟ್ ನಮ್ಮ ಅಡುಗೆ ರೆಡಿ ಮಾಡೋಣ. ಊಟ ಟೈಮ್ ಐತೆ, ಊಟ ಮಾಡಿ.
ಗೈಸ್ ಡೈಲಿ ಇದೇ ಥರ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ವಿ. ಇವತ್ತು ನಾಳೆವರೆಗೆ ಹೋಗ್ತಾರೆ. ಇವತ್ತು ಲಾಸ್ಟ್ ಡೇ. ಎಲ್ಲರೂ ಕುತ್ಕೊಂಡು ಊಟ ಮಾಡುವ ಬನ್ನಿ. ನಮ್ಮ ಸಾಹೇಬ್ರು ಮೊಬೈಲಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ ನೋಡ್ರಿ. ಮಾಡ್ಯಾ ಪಾಪ ಬಿಸಿ ನಿನ್ನ ಸಂಬಂಧ ರೊಟ್ಟಿ ತುಂಬ ಚಪಾತಿ ದಿನ ತಿಂದಿಲ್ ಬಾ ಈಗ ಮಾಡಿ ಅದಕ್ಕೆ ಒಂದು ಹಾಕಿಂತ ಗೈಸ್ 3-3.5 ವರ್ಷ ಆಯಿತು ಮದುವೆಯಾಗಿ. ಫಸ್ಟ್ ಟೈಮ್ ನಮ್ಮವ್ವ ಆಲ್ಬಮ್ ನೋಡ್ತಿರೋದು. ಮದುವೆ ಆಲ್ಬಮೇ ನೋಡಿಲ್ಲ, ಇವತ್ತು ಫಸ್ಟ್ ಟೈಮ್ ನೋಡ್ತಿದ್ದಾರೆ. ಅಯ್ಯೋ ಹಳೆ ಒಂದು ಬೇರೆ ಹಳೆಯದಿತ್ತಲ್ಲ ನಿಂಗೆ ನೆನಪಿಲ್ಲ ಫೋಟೋ ಚಂದ ಬಂದ. ಆಲ್ಬಮ್ ನೋಡಿ ಮಲಗೋ ಅಷ್ಟರಲ್ಲಿ ಟೈಮಲ್ಲಿ 12 ಗಂಟೆ ಆಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ದೇಳುವಾಗೆಲ್ಲ ಅಲ್ಲೇ ಮುಗಿಸಿ ಮತ್ತು ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕಾಗಿತ್ತು. ಸೊ ಹಾಗಾಗಿ ನಿನ್ನೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಸ್ಯಾರಿ ತೊಗೊಂಬಂದಿದ್ದು ಅವರಿಗೆ. ಯಾಕಂದರೆ ತುಂಬ ದಿನ ಆದಮೇಲೆ ಬಂದಿರ್ತಾರೆ. ಆಬ್ವಿಯಸ್ಲಿ ತಾಯಿಗಳಿಗೆ ಮಾಡೋದು ಬಂದಿತ್ತಲ್ಲ, ಸೊ ಅದು ಆಯಿತು. ಅಜ್ಜಿನೂ ತುಂಬ ದಿನ ಆದಮೇಲೆ ಬಂದಿದ್ದರು ಅಂತ ಹೇಳ್ಬಿಟ್ಟು ನಾನು ಅವರಿಗೆ 2 ಜನಕ್ಕೆ ಒಂದೊಂದು ಸ್ಯಾರಿ ಕೊಡಿಸಿದ್ದೆ. ಸೊ ಅದಾದಮೇಲೆ ಈಗ ಹೋಗಬೇಕಾದ್ರೆ ಸೊ ಎಲ್ಲ ಥರದಿಂದ ಏನೇನು ಇರುತ್ತೆ ನಮ್ಮವ್ವ ಹೇಳಿದ್ಲು, ಅದೇ ಥರ ಮಾಡಿ ನಾನು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಸಾರಿ ಕೊಟ್ಟೆ. ಸೊ ಸಾರಿ ಕೊಟ್ಟು ಅದಾದಮೇಲೆ ಅವರ ಆಶೀರ್ವಾದ ಪಡ್ಕೊಂಡೆ. ಆಲ್ರೆಡಿ ಟೈಮ್ ತುಂಬ ಆಗಿತ್ತು. ಸೊ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇದನ್ನು ನಿನ್ನೆನೇ ನೈಟೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಇದನ್ನು. ಬಿಕಾಸ್ ಬೆಳಗ್ಗೆ ಎದ್ದರೆ ಆಗಲ್ಲ, ಸೊ ಟೈಮ್ ಗಡ್ಬಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ಅದಾದಮೇಲೆ ಅವರ ಆಶೀರ್ವಾದ ತೊಗೊಂಡಾದಮೇಲೆ ಅವರು ಸಾರಿ ಹಾಕ್ಕೊಂಡಿದ್ದಾರೆ. ಹೇಗೆ ಕಾಣಿಸಿದ್ದಾರೆ ಅಂತ ಹೇಳಿ. ಇವಾಗ ಅತ್ತೆ ಸೊಸೆ ಸೇಮ್ ಟು ಸೇಮ್ ಸಾರಿ ತೊಗೊಂಡಿದ್ದಾರೆ. ಅತ್ತಿ ಸಸಿ ಸೀರೆ ಎಷ್ಟು ಚಂದ ಉಟ್ಕೊಂಡಾರ ನೋಡಿ. ಮಾತು ಹೊಡಿಸಿದ್ರೆ ಚಂದ ಹೆಂಗೆ ಇರ್ತಾರೆ ನೋಡುವ ಯವ್ವ ದೇವ್ರೆ. ನೋಡಿ ಬೇಕು ಅಂತ ಜೋಡಿ ಮೇಲೆ ಸಾರಿ ತೊಗೊಂಡಿರೋದು ಸೆಲೆಕ್ಷನ್ಗೆ ಹೋಗಿ. ಸೊ ತುಂಬ ಚೆನ್ನಾಗಿ ಕಾಣ್ತಿತ್ತು. ರೆಡಿಯಾಗಿ ಆಲ್ರೆಡಿ ಆಟೋ ಬಂದು ನಿಂತಿದೆ. ಸೊ ಎಲ್ಲರೂ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಆಟೋ ಹತ್ಕೊಂಡು ನಮ್ಮದು ಹೊರಡುವ ಸಮಯ. ಯಾರೂ ಎದ್ದೇ ಇಲ್ಲ ಇನ್ನೂ. ಸೊ ಬೆಳಗ್ಗೆ ಇವಾಗ 5 ಗಂಟೆ ಅಲ್ಲ, ಸೊ ಬೇಗ ಹೊರಡಬೇಕು. ಯಾಕಂದರೆ 6:30 6:15ಗೆ ಅಂದರೆ ಟ್ರೈನ್ ಬರುತ್ತೆ. ಸೊ ಹಾಗಾಗಿ ನಮ್ಮ ಆಟೋ ರೆಡಿಯಾಗಿದೆ. ಲೆಟ್ಸ್ ಗೋ ಗೈಸ್, ಬನ್ನಿ ಹೊರಡುವ. ಬ್ಯಾಗ್ ಲಗೇಜ್ ಎಲ್ಲ ಆಲ್ರೆಡಿ ಆಟೋದಲ್ಲಿ ಇಟ್ಟಾಯಿತು. ಸೊ ಇವಾಗ ಹೊರಡುವ ಸಮಯ. ಗೈಸ್ ಟ್ರೈನಲ್ಲಿ ಟಿಫಿನ್ ಕರೆಕ್ಟಾಗಿ ಸಿಗೋಲ್ಲ. ಸೊ ಹಾಗಾಗಿ ಇಲ್ಲೇ ಹೋಟ್ಲಲ್ಲಿ ತೊಗೊಳ್ಳೋಣ ಅಂತ. ನಾವು ಮುಂಚೆ ಬೇರೆ ಕಡೆ ತೊಗೋತಿದ್ವಿ, ಅವತ್ತು ಈ ಹೋಟ್ಲು ಓಪನ್ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಟಿಫಿನ್ ತೊಗೊಳ್ಳೋಣ ಅಂತ ಟಿಫಿನ್ ತೊಗೊಂಡ್ರು. ಸೊ ಟಿಫಿನ್ ತೊಗೊಂಡು ಇವಾಗ ಸ್ಟೇಷನ್ ಒಳಗಡೆ ಹೋಗುವ. ಆಲ್ರೆಡಿ ಅವ್ರದ್ದು ರಿಸರ್ವೇಷನ್ ಆಗಿದೆಯಲ್ಲ, ನೋ ಪ್ರಾಬ್ಲಮ್. ಸೊ ಗೈಸ್ ಬೆಳಗ್ಗೆ ನಮ್ಮ ಒಂದು ಕಾಲು ನೋವಲ್ಲ. ಸೊ ಅವರಿಗೆ ಅಷ್ಟೊಂದು ಬೇಗ ಹೋಗೋಕ್ಕಾಗಲ್ಲಲ್ಲ. ಸೊ ಹಾಗಾಗಿ ನಾವು ಮೊದಲೇ ಒಂದು ಅರ್ಧ ಗಂಟೆ ಮುಂಚೆನೇ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀವಿ. ಬರ್ತಾರೆ ಅಂತ ಅಂದಾಗ ಒಂಥರ ಫೀಲ್ ಇರುತ್ತೆ. ಸೊ ಇವಾಗ ಅವ್ರು ಹೋಗ್ತಿದ್ದಾರೆ ಅಂದಾಗ ಆಗೋಷ್ಟು ಬೇಜಾರಿದೆಯಲ್ಲ. ಸೊ ಇದನ್ನು ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ, ಫೈನ್. ಎಲ್ಲ ಬರೋದು ಹೋಗೋದು ಇರಲೇಬೇಕು. ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ಅವ್ರ ಕಮ್ಯುನಿಕೇಷನ್. ಈಗೇನು ಮಾಡೋದು, ಇದು ಬಂದಿರ್ತಾರೆ ಕಡಿಕ ಇವ್ರ ನೋಡ್ತಿ ಹೋದ್ರೆ ಅಂತ ಆ ದೊಡ್ಡ ಸಿಗೋದಿಲ್ಲ ದೊಡ್ಡ. ಗೈಸ್ ಅಲ್ಲಿವರೆಗೂ ನಮ್ಮವ್ವ ತುಂಬ ಖುಷಿಯಾಗಿದ್ಲು. ಟ್ರೈನ್ ಬರೋ ಟೈಮ್ ಆಯಿತು ನೋಡಿ, 10 ನಿಮಿಷ ಇದೆ ಅಂದಾಗ ನಮ್ಮವ್ವ ಎಷ್ಟು ಬೇಜಾರಾಗಿ ಕೂತಿದ್ದಾಳೆ. ನನಗಂತೂ ಭಾಳ ಬೇಜಾರಾಗೋಯ್ತು. ಗೈಸ್ ಟೈಮ್ ಆಯಿತು, ಅವ್ರ ಟ್ರೈನು ಬಂತು ಇವಾಗ. ಸೊ ಹೊರಡುವ ಟೈಮ್. ಲೆಟ್ಸ್ ಗೋ. ಟ್ರೈನ್ ಬಂತು. ಸೊ ಟೈಮ್ ಆಯಿತು, ಬನ್ನಿ. ಅವ್ರ ಬ್ಯಾಗ್ನ ತೊಗೊಂಡು ಇಟ್ಟು ಬೋಗಿಲಿಕ್ಕೆ ಮಾತಾಡ್ಸಿ ಬರೋದಷ್ಟೇ. ಅವತ್ತು ಬಂದಿನಿ ಅಂತೇಳಿ ಹೇಳ್ದಲ್ಲ, ಧ್ವನಿ ಎಲ್ಲ ಹೋಗ್ಬಿಟ್ಟೈತೆ. ಇವತ್ತು ನೋಡ್ದೇನೆ. ಹಾಂ, ಇವತ್ತು ರಿಟರ್ನ್ ಊರಿಗೆ ಹೊಂಟಿ. ಹೇಳು. ಅವತ್ತು ಬಂದೆವು, ಇವತ್ತು ಹೊಂಟಿವಲ್ಲ ನಾಟ್ಲ. ಎಷ್ಟು ದಿನ ಬಂದಿವಿ? 5 ದಿನ ನಿಂತೀವಿ. ಚಲ ಚಲ. ಹಾಂ ರೀ, ಹಚ್ತೇನ್ರಲ್ಲ.
ಗೈಸ್ ಅವ್ರ ಟ್ರೈನು ಹೊರಡಿತು. ಸೊ ಇವಾಗ ನಾವು ನಮ್ಮ ಅಂಬಾರಿ ಎತ್ಕೊಂಡು ಮನೆಗೆ ಹೊರಡುವ ಸಮಯ. ಸೊ ಇನ್ನು ರಿಟರ್ನ್ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿವರೆಗೂ ಕಾಯಬೇಕು. ಇಟ್ಸ್ ಓಕೆ ಫೈನ್. ಒಂಥರ ಬೇಜಾರು, ಒಂಥರ ಖುಷಿನೂ ಇದೆ. ಲೆಟ್ಸ್ ಗೋ ಮನೆಗೆ. ಮನೆ ಖಾಲಿ ಖಾಲಿ, ಹೌದಾ? ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ. ಮನೆ ಖಾಲಿ ಖಾಲಿ, ನನ್ನ ಸಾಹೇಬ್ರು ಜಾಲಿ ಜಾಲಿ. ಯಾಕೆ ನಾನು ಯಾಕೆ ಜಾಲಿ ಜಾಲಿ? ಖುಷಿ ಆಗಿಬಿಟ್ರು. ನೀನು ಖುಷಿಯಾಗಿರುತ್ತೆ, ನಿಮ್ಮ ಅಪ್ಪ ನಿಮ್ಮ ಬಂದು ಹೋದ್ರಂತ. ಒಂದು ಕಡೆ ಖುಷಿ ಆದ್ರೆ ಒಂದು ಕಡೆ ಬೇಜಾರು ಜಾಸ್ತಿ ಆಗೋಯ್ತು. ಯಾಕೆ? ನಂಗೆ ಯಾವಾಗಲೂ ಮುಂಚೆ ಎಲ್ಲ ಹೋಗ್ತಿದ್ರಲ್ಲ ಇಷ್ಟು ಬೇಜಾರಾಗಿರಲಿಲ್ಲ. ಬಟ್ ಈ ಟೈಮ್ ಅಂತೂ ಎಂಥ ಬೇಜಾರಾಗ್ಬಿಟ್ರೆ ನಂಗೆ ಅಳು ನಮ್ಮಂದು ಮಾಡೋದೈತಿ ಈ ಸತಿ ಯಾಕೋ. ಹತ್ತು ಅಲ್ಲೇ ನಮ್ಮವ್ವ ಬಂದಿಲ್ಲ ಅಂತೇಳಿ ಮುಂಚೆ ಎಲ್ಲ ಹತ್ತ ಬಿಟ್ಟಿನಿ ನಾನು. ಕರೆಗೂ ನಮ್ಮವ್ವ ಟ್ರೈನ್ ಆಯ್ತು. ಇವಾಗ ನಮ್ಮವ್ವನ ಮಕ್ಕ ನೋಡಿದ್ರೆ ಹೆಂಗಿತ್ತೆ? ಟಾಟಾ ಮಾಡಿದ್ಲಲ್ಲ. ಟಾಟಾ ಮಾಡಿದ್ಲು ನಮ್ಮವ್ವ. ಆದರೆ ಈ ಸಲಿನ ಫಸ್ಟ್ ಟೈಮ್ ನಂಗೆ ಈ ಥರ ಆಗ್ತದೆ. ಮುಂಚೆ ಯಾವಾಗೂ ನಾನು ಇಷ್ಟು ಅಂದ್ಕೊಂಡಿರಲಿಲ್ಲ. ಈ ಸರಿ ಕರ್ಸ್ಕೋಬೇಕಾದ್ರೂ ಊರಿಗೆ ಹತ್ತೂ ಕರ್ಸ್ಕೊಂಡೇನೆ ನಾ ಅವ್ರನ್ನ. ಹೌದಿಲ್ಲ? ಫೋನೇ ನಮ್ಮ ಅವ್ನ ಜೊತೆ ಎಷ್ಟು ಜಗಳ ಮಾಡೀನಿ ಅಂತಾನೆ ನನಗೆ ಗೊತ್ತಿಲ್ಲ, ಅಷ್ಟು ಜಗಳ ಮಾಡೀನಿ ನಾನು. ಆದರೆ 7 ತಿಂಗಳು ಆದಮೇಲೆ ಬಂದು ಹೋದ್ರು ಅವರು. 7ನೇ ತಿಂಗಳು ರನ್ನಿಂಗ್ ಮುಗೀತು. ಜುಲೈ ಮುಗಿದ್ರೆ ಜುಲೈ ಮುಗಿದಿಲ್ಲ, ಇನ್ನೂ 2 ದಿನ ಐತಿ. ಇನ್ನೇ 2 ದಿನ ಐತಿ. ಅಷ್ಟರೊಳಗೆ ಮಟ್ಟ ಐತಿ. ಅವ್ರಿಗೆ ಅಷ್ಟು ಹೇಳಿದ್ರೆ ಸಾಕು. ನಾವು 6 ತಿಂಗಳು ಒಟ್ಟ ಬಂದಿರಲಿಲ್ಲ ಅಂತ. ಆದರೆ ಇನ್ನು ಮತ್ತೆ 6 ತಿಂಗಳು ಕಾಯ್ಬೇಕು ನಾವೇನು ಅವ್ರ ಊರಿಗೆ ಬರ್ಬೇಕಂತಂದ್ರೆ, ಅವರು ಬರ್ಬೇಕಂತಂದ್ರೆ. ಬಟ್ ಮನೆ ನೋಡಿ ಖಾಲಿ ಖಾಲಿ, ಎಲ್ಲ ಖಾಲಿ ಖಾಲಿ. ಈ ಸೋಫಾ ನೋಡಿದ್ರೆ ಬೇಜಾರಾಗುತ್ತೆ. ಯಾಕೆ ಹೇಳು? ಒಂದು ಕಡೆ ಆಯಿ, ಒಂದು ಕಡೆ ಅವ್ವ. ಈ ಸೋಫಾ ಮೇಲೆ ಕಂಟಿನ್ಯೂಸ್ ಇಲ್ಲೇ ಕುಂದಿರ್ತಿದ್ರು. ನಮ್ಮಪ್ಪ ಒಬ್ಬಿಲ್ಲಿ ಈ ಸೋಫಾ ಮೇಲೆ ಮಕ್ಕಂಬಿಡ್ತಿದ್ದ. ಎಲ್ಲ ಫುಲ್ ತುಂಬಿದಂಗಿತ್ತು ಇವತ್ತು ಖಾಲಿ. ಸೊ ಇವತ್ತು ದಿನಗಳನ್ನು ಕಳೆಯೋದು ನಮ್ಮದೇ ಅದೇ ರಾಗ, ಅದೇ ತಾಳ. ಇವತ್ತಿದ್ರೆ ನಮ್ಮ ಕೆಲಸ ಶುರು. ಹೌದಿಲ್ಲ? ಅರೆ ಟಾಟಾ ಬಾಯ್ ಬಾಯ್ ಹೇಳಿದ್ದಾಯಿತು. ಸೊ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಧ್ವನಿ ಎಲ್ಲ ಹೋಗ್ಬಿಟ್ಟೈತೆ ನನ್ನ ನಂತರ. ಕಷ್ಟ ಸುಖ ಎಲ್ಲ ಅವ್ರೊಂದು ಕೂಟ ಮಾತಾಡ್ಕೊಂಡಾಳ, ಅದಕ್ಕೆ ಧ್ವನಿ ಗಿನಿ ಎಲ್ಲ. ಏನಿಲ್ಲ, ಜಾಸ್ತಿ ಮಾತಾಡೋದೇನೂ ಆಗಿಲ್ಲ. ಗಂಟ್ಲ ಏನಕ್ಕೆ ಹೋಯ್ತು ಅಂತ ಗೊತ್ತಿಲ್ಲ. ಇವರು ಫ್ರಿಜ್ಜಲ್ಲಿ ಇದೊಂದು ಸ್ವಲ್ಪ ಏನೋ ಕುಡಿಸ್ಬಿಟ್ರು ನನಗೆ. ಸೊ ಹಾಗಾಗಿ ಗಂಟ್ಲು ಹೋಯ್ತು. ಕುಡಿದ್ರು ಹೋಗ್ತೇನೆ ಹೋಯ್ತು. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇದನ್ನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಟಾಟಾ ಬಾಯ್ ಬಾಯ್.